ಇಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದ್ರೆ ಗಲ್ಲಿಗೂ ನನ್ನ ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದೇ ಆದಂಥ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೇನೆ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ, ತಮ್ಮೆಲ್ರಿಗೂ ಗೊತ್ತಿದೆ. ಸಿನಿಮಾಗಲ್ವ ಸರ್? ಅದಕ್ಕೆ ಸರ್, ಅದಕ್ಕೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಣ್ಣನೇ ಲೋನ್ ಕೊಡೋ ಆಫೀಸರ್ ಥರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದ್ರೂ ಆಗುತ್ತೆ, ವರ್ಷ ಆದ್ರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ಥರ ಒಂದು ಸಿಚುವೇಶನ್ ಅಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನ ಥಿಯೇಟರ್ ತನಕ ತಗೊಂಡ್ಬರ್ಬೇಕು ಅಂತಂದ್ರೆ ಅದರದೇ ಆದಂಥ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ ವೆರಿ ಬಿಗಿನಿಂಗ್ ಇಂದನೂ ನನ್ನ ಜೊತೆನಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ತಗೊಳಕ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವರನ್ನ ಈ ಕ್ಷಣದಲ್ಲಿ ನಾನು ನೆನ್ಸ್ಕೊಳ್ಳೇಬೇಕು. ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನ್ಸ್ಕೊಂತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬಾ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮಗೆ ಎಲ್ಲ ಒಂದ್ ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂತ ಒಂದು ಭಯನ ತುಂಬಾ ಬೇಗ ದೂರ ಮಾಡಿಸಿದ್ದು ಅಂತಂದ್ರೆ ನನ್ನ ಬ್ರದರ್ ಅಂತಾನೆ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಂತ ಸ್ಟ್ರೆಂತ್ ಅನ್ಬಿಲೀವಬಲ್. ಅದು ಸರ್ ಈ ತರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳಂಗೆ ಏನು ಕ್ವಶನ್ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾ ಇದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲಿ ಸಿಕ್ಕಂತ ರೆಸ್ಪಾನ್ಸು ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ ಇನ್ನ ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನ್ ದಾರಿ ತೋರಿಸ್ತಾ ಇದಾರೆ, ಬಾಬಾ ಏನ್ ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಬಾಬಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದಾರೆ ನನ್ನನ್ನ ಅಂತೇಳಿ. ಬಟ್ ಶೋರ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನ್ಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಸ್ ಎ ಡೈರೆಕ್ಟರ್ ಆಗೂ ಇದೆ, ಆಸ್ ಎ ಆಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಮಾಡ್ದ ಅನ್ನೋ ತರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಒಳ್ಳೆ ವಿಚಾರ ಅಂದ್ರೆ ಆಟೋ ಡ್ರೈವರ್ ಏನ್ ಮಾಡ್ತಾರೆ, ಏನ್ ಸಾಧನೆ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ತಂಗಿ ಏನ್ ಹೇಳ್ತಾರೆ? ತುಂಬಾ ಖರ್ಚಾಯ್ತಂತ ಹೇಳ್ತಾರಾ? ಬನ್ನಿ ಕವಿತಾ ಮೇಡಮ್ ಬನ್ನಿ. ಒಂದು ನಾನು ಮೂವಿ ಅಷ್ಟೊಂದು ನೋಡಲ್ಲ, ಪರ್ಟಿಕ್ಯುಲರ್ ಮೂವೀಸ್ ಮಾತ್ರ ನೋಡ್ತಾ ಇದ್ದೆ. ಹಿಂದಿ ಜಾಸ್ತಿ ನೋಡ್ತಾ ಇದ್ದೆ, ಇವಾಗ ಕನ್ನಡನೂ ಶುರು ಮಾಡ್ಕೊಂಡಿದ್ದೀನಿ. ಬಟ್ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಸು ನೋಡಿದೀವಿ. ಹಂಗ್ ನೋಡೋದಾದ್ರೆ ನನ್ನ ತಮ್ಮ ಇಷ್ಟೆಲ್ಲ ಮಾಡ್ತಾನ ಅಂತ ಸಖತ್ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅವನ್ಗೆ ನಾನೇ ಯಾವಾಗ್ಲೂ ನಿನ್ಕಿನ್ನ ಇವ್ರ ಆಕ್ಟಿಂಗ್ ಚೆನ್ನಾಗಿದೆ, ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಜಾಸ್ತಿ ಅವನ್ಗೆ ಕಾಲೆಳಿತಾ ಇದ್ದು, ಇದು ಚೆನ್ನಾಗಿ ಮಾಡಿಲ್ಲ, ಅದು ಚೆನ್ನಾಗಿ ಮಾಡಿಲ್ಲ ಅಂತ. ಬಟ್ ಮೊನ್ನೆ ಅವ್ನ ಮೂವಿ ತೋರಿಸಿದಾಗ ಇಷ್ಟೆಲ್ಲ ಮಾಡಬಲ್ನ ಅಂತ ತುಂಬಾ ಖುಷಿ ಆಯ್ತು. ನಾನು ಇವಾಗ್ಲೂ ಅಷ್ಟೇ ನೋಡಿ ತುಂಬಾ ಖುಷಿ ಆಗ್ತದೆ. ನಮ್ ಜನ ಕೈ ಬಿಡಲ್ಲ, ಕಾಪಾಡ್ತಾರೆ ಅಂತ ನಂಬಿದೀವಿ. ಸರ್ ಆಸ್ ಎ ಆಡಿಯನ್ ಆಗಿ ಒಂದು ಫಿಲಮ್ ಅಲ್ಲಿ ಏನೆಲ್ಲ ಬೇಕು, ಕಾಮಿಡಿ ಬೇಕು, ಆಮೇಲೆ ಅವರು ಹೇಗೆ ಡೈರೆಕ್ಟ್ ಮಾಡಿದ್ದಾರೆ ಅದು ಬೇಕು, ಸಾಂಗ್ಸ್ ಬೇಕು, ಅಂಡ್ ಏನ್ ಎಮೋಷನ್ಸ್ ಬೇಕು. ಸೊ ಎಲ್ಲಾ ರೀತಿಯಿಂದನೂ ಎಂಟರ್ಟೈನಿಂಗ್ ಆಗಿದೆ. ನಮ್ ಜನ ಇಷ್ಟಪಡ್ತಾರೆ. ಒಂದ್ ಫ್ರೇಮ್ ಅಲ್ಲಿ ಒಂದು ಫೋಟೋ ತಗೊಳ್ಳೋಣ ಬನ್ನಿ. ಅಕ್ಕ ಮತ್ತೆ ಅಣ್ಣನ ಜೊತೆ ಇನ್ನೊಬ್ರು ಇದಾರಾ? ಅಪ್ಪ. ಕನ್ನಡ ಜನತೆ ಕೊಡ್ತಾರೆ, ಅವನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅವನ್ ಪಟ್ಟಿರೋ ಕಷ್ಟನ ಕಣ್ಣಲ್ಲಿ ಇಲ್ಲ, ಅವರು ದೊಡ್ಡ ಸಿನಿಮಾ ಅಭಿಮಾನಿ ಅಂತೆ ಸರ್. ಅವರು ಸಿನಿಮಾಗಳನ್ನೆಲ್ಲ ನೋಡ್ಕೊಂಡ್ ಬೆಳೆದಿದ್ರಂತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ತಂದೆನೂ ನಾಟಕ ಮಾಡ್ತಾ ಇದ್ರು. ಫಿಲಮ್ ಅಲ್ಲೂ ಅವ್ರಿಗೆ ತುಂಬಾ ಚಾನ್ಸ್ ಸಿಕ್ಕಿತ್ತು. ಅವ್ರಿಗೆ ಟೈಗರ್ ಪ್ರಭಾಕರ್ ಸರ್ ತ್ರಿಬಲ್ ಆಕ್ಟಿಂಗ್ ಮಾಡಿದಾರಲ್ಲ, ಕಿಲಾಡಿ ತಾತ, ಆ ಮೂವಿಗೆ ಇವ್ರಿಗೆ ಆಕ್ಚುಲಿ ಫಸ್ಟ್ ಚಾನ್ಸ್ ಸಿಕ್ಕಿದ್ದು. ಆಮೇಲೆ ಇವರು ಕೆಲ್ಸ ಅದು ಇದು ಅಂತ ಬಿಟ್ಟಿದ್ದಕ್ಕೆ ಆ ಆಪ್ಷನ್ ಹೋಗಿತ್ತು. ಇಲ್ಲ ಅಂದಿದ್ರೆ ಅವರು ಇಷ್ಟೊತ್ತಿಗೆ ಇಂಡಸ್ಟ್ರಿಲೇ ಇರ್ತಾ ಇದ್ರು. ಅದನ್ನ ನಾವು ನೋಡ್ಬೇಕಂದ್ರೆ ಒಂಥರ ಸಂಕಟ ಆಗುತ್ತೆ. ಪ್ರತಿಯೊಬ್ಬ ನಟನಿಗೂ ಎಷ್ಟು ಕಷ್ಟ ಇರ್ತದೆ. ನಾವು 2 ಅವರ್ ಕೂತ್ಕೊಂಡು ಸಿನಿಮಾ ನೋಡ್ತೀವಿ. ಪ್ರತಿಯೊಬ್ಬ ನಟನು ಏನು ಕಷ್ಟಪಡ್ತಾನೆ ಒಂದು ಸಿನಿಮಾ ರೆಡಿ ಆಗ್ಬೇಕಾದ್ರೆ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಟೆಕ್ನಿಕಲ್ಸೇ ಆಗಲಿ,
ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನ್ನ ಮಗ ಸಿನಿಮಾ ತೆಗೆಯುವಾಗ ಕಣ್ಣಲ್ಲಿ ನೋಡ್ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಿದ್ರೆ ಕೆಲಸ ಬೇಡಪ್ಪ ಅಂತ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ ನನಗೆ. ಆದರೆ ನೀವೆಲ್ಲ ಅವ್ನಿಗೆ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕ ಜನತೆ ಅವನ್ನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಶರತ್ ಅವರೇ ಬನ್ನಿ. ಸಖತ್ತಾಗಿ ಬಂದಿದೆ. ನೀವು ಪ್ರೆಸ್ ಅವರು ಎಲ್ಲ ನಮ್ಮ ಸಿನಿಮಾ ಅಂತ ಹರಿಸಿ ಬೆಳೆಸ್ಬೇಕು. ಪ್ರತಿಯೊಬ್ಬರು ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬೆಳೆಯೋರ್ಗೆ ಒಂದು ದಾರಿ ಅಂತ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆಸ್ ಎ ಪ್ರೊಡ್ಯೂಸರ್ ಆಗಿ ಥಿಯೇಟರ್ ಸೆಟಪ್ ಮತ್ತೆ ಇದೆಲ್ಲನೂ ಮಾಡ್ತಾ ಇದ್ದೀವಿ. ಜೂನ್ 19th ಸಿನಿಮಾ ಬರ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸರ್ 2 hour 20 ನಿಮಿಷ ಇದೆ. ಹೌದು. ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದಲ್ಲ ಸರ್. ಡೆಫಿನೆಟ್ಲಿ ಅಲ್ಲೇ ಕೆಲಸ ಆಗಿದೆ. ಏನ್ ಬೇಕು ಸಿನಿಮಾಗೆ, ಏನ್ ಬೇಕು ಪ್ರತಿಯೊಂದು ಫ್ರೇಮು ಅದಕ್ಕೆ ಏನ್ ಬೇಕು ಅದು ತಗೊಂಡಿದೆ. ನಾವು ಮಾಡಿದೀವಿ ಅನ್ನೋದಕ್ಕಿಂತ ಅದು ತಗೊಂಡಿದೆ. ದೊಡ್ಡ ಮನುಷ್ಯ ಅದು ತಗೊಂಡಿದೆ. ಪ್ರತಿಯೊಂದು ಇದಕ್ಕೂ ನಮ್ಮ ಟೀಮ್ ಅವರು ಎಲ್ಲ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ಸರ್ ಒಂದು 80 to 100 ಥಿಯೇಟರ್ಸ್ ಪ್ಲಾನ್ ಮಾಡಿದೀವಿ ಸರ್. ಥ್ರೂಔಟ್ ಕರ್ನಾಟಕ, ಸಿಟಿಲೂ ಹೊರಗಡೆ ಎಲ್ಲ ಕಡೆ ಸರ್. ಅದೇ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಏನೇನ್ ಬೇಕು, ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ. ಹಾ ಸರ್, ಅದೇ ಅಲ್ಲ, ಇನ್ನ ಸಿನಿಮಾದಲ್ಲಿ ತುಂಬಾ ಡೈಲಾಗ್ಸ್ ಇದೆ. ಥ್ರೂಔಟ್ ಕರ್ನಾಟಕ ಎಲ್ಲಾ ಇದಕ್ಕೂ ಒಂದೇ ಸೆಕ್ಟರ್ಸ್ ನಾವು ಫೋಕಸ್ ಮಾಡಿಲ್ಲ, ಎಲ್ಲಾ ಕಡೆನೂ ಫೋಕಸ್ ಮಾಡಿದೀವಿ. ಹಾ ಸರ್. ಆಲ್ರೆಡಿ ರಿಲೀಸ್ ಮಾಡಿದೀವಿ. ಒಂದು ಟೈಟಲ್ ಟೀಸರ್ ಕೂಡ ರಿಲೀಸ್ ಮಾಡಿದ್ವು. ಎಲ್ಲ ಕಂಟೆಂಟ್ ಕೂಡ ಚೆನ್ನಾಗಿ ರೀಚ್ ಆಗಿದೆ. ಸೊ ಟ್ರೈಲರ್ ಕೂಡ ಚೆನ್ನಾಗಿತ್ತು, ಚೆನ್ನಾಗಿ ಆಗಿದೆ. ಎಲ್ಲ ಅದು ಕೂಡ ಎಲ್ಲ ಶೇರ್ ಮಾಡಿ ರೀಚ್ ಮಾಡಿಸಿ. ಆಮೇಲೆ ಇನ್ನ ಟೋಟಲ್ ನಮ್ದು 5 ಸಾಂಗ್ ಇದ್ದಿದ್ದು, ಅದ್ರಲ್ಲಿ 2 ಸಾಂಗ್ ಬಿಟ್ಟಿದೀವಿ. ಇನ್ನ 3 ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಅದು ನಾವು ಪ್ಲಾನ್ ಮಾಡ್ತಾ ಇದೀವಿ, ನೋಡ್ಬೇಕು ಯಾವಾಗ ಅಂತ. ಬಟ್ 19th ರಿಲೀಸ್ ಇರೋದ್ರಿಂದ ಮೇ ಬಿ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಪ್ಲಾನ್ ಮಾಡಿ ಅದನ್ನ ಇದು ಮಾಡ್ತಾರೆ. ಸೊ ಸಿನಿಮಾ ಓವರ್ ಆಲ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಲೆಕ್ಸ್ ಅವರೇ. ನನ್ನ ಬಗ್ಗೆ ನಿಮಗೆ ಗೊತ್ತಿದೆ, ಹೇಳಿದ್ದೀನಿ. ಸೊ ಸರ್, ನಾನು ಸಿನಿಮಾ ಬಗ್ಗೆ ಹೇಳಬೇಕು. ಸೊ ನೀವೇನು ಟ್ರೈಲರ್ ನೋಡಿದ್ದೀರಾ, ಮೀನ್ಸ್ ಕಂಪ್ಲೀಟ್ ಎಲಿಮೆಂಟ್ ಇದೆ. ಪ್ರತಿಯೊಂದು ಎಲಿಮೆಂಟು ಇದರಲ್ಲಿದೆ. ನೀವು ಮೀನಿಂಗ್ಫುಲ್ ಲೈನ್ಸ್ ಇದೆ, ಡೈಲಾಗ್ ಡೆಲಿವರಿ ಆಗಲಿ, ನಿಮ್ಗೆಲ್ಲರಿಗೂ ಕನೆಕ್ಟ್ ಆಗ್ತದೆ ಫಾರ್ ಶ್ಯೂರ್. ಸೊ ನೀವೀಗೇನು ಪವರ್ ಪ್ಯಾಕ್ ಟ್ರೈಲರ್ ಅಂತ ನೋಡ್ತೀರಾ, ಸಿನಿಮಾ ನೋಡಾದ್ಮೇಲೆ ಡೆಫಿನೆಟ್ಲಿ ನೀವು ಹೇಳ್ತೀರಾ ಪವರ್ ಪ್ಯಾಕ್ ಮೂವಿ ಅಂತ. ಫಾರ್ ಶ್ಯೂರ್ ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಬಂದು ಸಿನಿಮಾ ನೋಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಶಿಲ್ಪಾ ಅವರೇ. ಆಲ್ ದಿ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗ್ಲಿ, ಮತ್ತಷ್ಟು ಅವಕಾಶ ಇದೆ ಈ ಸಿನಿಮಾ ನಿಮ್ಮ ಮುಂದೆ ತರೋದಕ್ಕೆ. ಬಿಕಾಸ್ ಅಷ್ಟೇ ಹೋಪ್ಫುಲ್ ಆಗಿ ನಾವು ಇದ್ದೀವಿ. ಐ ಹೋಪ್ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ತಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿ. ನನ್ನ ಪಾತ್ರ ಬಂದು ಸ್ನೇಹ ಅಂತ. ತುಂಬ ಇನ್ನಸೆಂಟ್ ಆಗಿ ಡೀಸೆಂಟ್ ಆಗಿ ಇರೋವಂಥ ಪಾತ್ರ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಆ ಹುಡುಗಿ ಲೈಫಲ್ಲೂ, ಪ್ರತಿಯೊಬ್ಬರು ಹುಡುಗಿರ ಲೈಫಲ್ಲೂ ಏನಾದರೂ ಒಂದು ಆಸೆ ಇರುತ್ತೆ. ಐ ಮೀನ್ ಒಂದು ಡ್ರೀಮ್ ಇರುತ್ತೆ 100%. ಸೊ ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವ್ಳ ಲೈಫಲ್ಲಿ ಬರುವಂಥ ಒಬ್ಬ ಹುಡುಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋವಂಥ ಒಂದು ಪಾತ್ರ. ಸೊ ಶರತ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ನಾನು ಶೂಟ್ ಮಾಡ್ತಂಥ ಮೊದಲನೇ ಸಿನಿಮಾ. ಸೊ ಆಲ್ಮೋಸ್ಟ್ ನನಗೆ 80% ಆಫ್ ದ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರೋವಂಥದ್ದು, ಮತ್ತು ಸುಮ್ಮನೆ ಬಂದು ಹೋಗ್ದಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನನಗೆ. ಸೊ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಹುಡುಗಂಗೂ ಹೌದು ನನಗೆ ಈ ಥರ ಹುಡುಗಿ ನನ್ನ ಲೈಫಲ್ಲಿ ಬೇಕು ಅಂತ ಅನ್ಸೋಂಥ ಒಂದು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್.